ಅಮ್ಮ ಅಮ್ಮ ನೋಡಿದ್ರಾ, ಒಂದು ಕಡೆ ನನ್ ಮಗ ತಂದೆ ಆಗ್ತಿದ್ದಾನೆ ಅನ್ನೋ ಸಂತೋಷದಲ್ಲಿ ನಾವೆಲ್ಲರೂ ಪೂಜೆ ಇಟ್ಕೊಂಡಿದ್ರೆ ಆ ಕಲ್ಯಾಣಿ ಹೇಳ್ದಾಗೇನೆ ದ್ವೇಷಕ್ ಬಿದ್ದು ನಮ್ಮ ಮನೆ ಮುಂದೆನೆ ಕರ್ಮಕಾಂಡ ನಡೆಸ್ತಾ ಇದ್ದಾಳೆ. ಇದೆಲ್ಲ ಗೊತ್ತಿದ್ದು ಕೂಡ ಆ ಅನುಪಮ ಕಲ್ಯಾಣಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಇಲ್ಲಿ ಪೂಜೆ ಬಿಟ್ಟು ಅಲ್ಲಿ ಆ ಕರ್ಮ ಕಾರ್ಯಕ್ಕೆ ದೊಡ್ಡ ವ್ಯಕ್ತಿ ಹೋಗಿ ಅವಳು ತನ್ನ ದತ್ತು ಪುತ್ರಿ ಕೈಯಲ್ಲಿ ಹೇಗ್ ನಡೆಸ್ತಾ ಇದ್ದಾಳೆ ಅಂತ ನೋಡಿ. ಹಠ ಮಾಡಿದ್ದಕ್ಕೆ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ, ಮಾಪ್ ತಪ್ಪಿದ್ದಕ್ಕೆ ಬೆಳೆಸಿದ ರೀತಿನೇ ಸರಿ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ದ್ವೇಷನ್ ಬೆಳೆಸ್ಕೊಳ್ಳೋಷ್ಟು ದೊಡ್ಡವಳು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ನಡೆಯೋದಕ್ಕೆ ಕಾರಣ ಆ ಅನುಪಮ ಅಪ್ಪ. ನಾಳೆ ನನ್ ಮಗನ್ಗೋ ಸೊಸೆಗೋ ಅಥವಾ ಹುಟ್ಟು ಮಗುಗೋ ಇಲ್ಲ ಈ ಮನೆಯಲ್ಲಿ ಯಾರಿಗಾದ್ರೂ ಆಗ್ಬಾರ್ದಾದ್ರೆ ಆ ಜವಾಬ್ದಾರಿನ ಯಾರು ತಗೋತಾರಪ್ಪ? ಅಯ್ಯೋ, ಅಪ್ಪ ಅಮ್ಮ ಎಲ್ಲರೂ ಈ ಕಡೆನೂ ಬರ್ತಿದಾರಲ್ಲ, ಅವ್ರ ಕಡೆಗೆ ಫೋಟೋ ಕಾಣಬಾರ್ದು. ಯಾಕೆ ಫೋಟೋ ಮುಚ್ಚಿಡ್ತಿದ್ಯಾ? ನಮ್ಮಮ್ಮನ್ನ ಹೇಗೂ ಅವ್ರು ನೋಡಿಲ್ಲ, ಕನಿಷ್ಠ ಫೋಟೋನಾದ್ರೂ ನೋಡಕ್ ಬಿಡು. ಇಲ್ಲ ಇಲ್ಲ, ನಿಮ್ಮಮ್ಮಂಗೆ ದೃಷ್ಟಿ ಆಗ್ಬಾರ್ದು ಅಂತ ಹಾಗೆ ಮಾಡ್ದೆ. ಹೀಗ್ ಕೂಡ ಇರುತ್ತಾ ಪುರೋಹಿತ್ರೆ? ನನ್ನ ಸಿಗಾಸ್ಬಿಡಮ್ಮ, ಮೊದ್ಲೇ ಮನೆ ಮುಂದೆ ಮಾಡ್ತಾ ಇದೀವಿ, ಏನಂತಾರೋ ಅಂತ ನಂಗೆ ಟೆನ್ಷನ್ ಆಗ್ತಾ ಇದೆ. ಅನುಪಮ, ಏನ್ ನಡೀತಾ ಇದೆ ಇಲ್ಲಿ? ಅವರಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಈ ಪೂಜೆ. ಇಂಥದ್ದೆಲ್ಲ ಇಲ್ಲಿ ಮಾಡಬಾರ್ದು ಅಂತ ಪಾರ್ವತಿ ಎಚ್ಚರಿಸಿದ ಮೇಲೂ ಹೀಗ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಪಿಂಡ ಪ್ರದಾನ ಕಾರ್ಯಕ್ರಮ ಅಪ್ಪ. ನನ್ನ ಸೊಸೆ ಗರ್ಭವತಿ ಅಂತ ನೀನು ಗೊತ್ತಲ್ವಾ ಕಲ್ಯಾಣಿ? ಯಾಕೆ ಈಗ ಮೊಂಡತನ ಮಾಡ್ತಾ ಇದ್ಯಾ? ಅನುಪಮಮ್ಮಂಗೆ ಹೇಳ್ಬೇಕು, ಆ ಹುಡುಗಿ ಏನ್ ಮಾಡಿದ್ರು ಸುಮ್ಮನೆ ಇರ್ತಾರೆ. ನಾನು ಎಷ್ಟು ಹೇಳಿದ್ರು ಅವ್ಳು ಕೇಳಲಿಲ್ಲ. ಆ ಫೋಟೋ ಅವ್ರ ಅಮ್ಮಂದ? ಯಾಕೆ ನೋಡ್ಬೇಕಾ ನೀವು? ಅಗತ್ಯನಾ? ಹೊರಗಡೆ ಎಲ್ಲಾದ್ರೂ ಮಾಡ್ಕೊಳ್ಳೋದ್ ಬಿಟ್ಟು ಮನೆ ಮುಂದೆ ಮಾಡ್ತಾ ಇದೆಯಲ್ಲ. ಈ ಜಾಗ ಏನ್ ನಿಮ್ದಲ್ಲ, ಮುನ್ಸಿಪಾಲಿಟಿ ಅವ್ರದ್ದು. ನೀನ್ ಯಾಕಮ್ಮ ಏನು ಮಾತಾಡ್ತಿಲ್ಲ?
ದೀಪ ಪೂಜೆ ಪೂರ್ತಿ ಆಗೋವರೆಗೂ ಆರ್ಬಾರ್ದು ಅಂದ್ರೆ ಎಣ್ಣೆ ಹಾಕ್ತಾನೆ ಇರಬೇಕು. ವೈದ್ಯ ಅಂದ್ರೆ ಎಣ್ಣೆ ಹಾಕಿ ಪೂಜೆ ಮುಂದುವರಿಸುವಂತಿದ್ಯಲ್ಲಮ್ಮ. ನಮಗೆ ಅಲ್ಲ, ನಮ್ಮ ಮನೆಗೂ ಕೆಲವು ನಿಯಮಗಳಿದೆ. ಆ ನಿಯಮ ಮೀರಿದ್ರೆ ಅದು ನಮ್ಮ ಮನೇನೂ ಅಲ್ಲ, ಅವರು ನಮ್ಮವರು ಅಲ್ಲ. ಏನ್ ಪಾರ್ವತಿ ಇದು? ನೀನ್ ಬೇಡ ಅಂದ್ರು ಈ ಪೂಜೆ ಮಾಡ್ತಿರೋ ಈ ಹುಡುಗಿಗೆ ನೀನ್ ಬೈತ್ಯ ಅನ್ಕೊಂಡ್ರೆ ಯಾಕೆ ಹೀಗ್ ಮಾಡ್ಬಿಟ್ಟೆ ನೀನು? ಈ ಹುಡುಗಿನ ನೋಡಿದ್ರೆ ಕರುಣೆ ಬರ್ತಿದ್ದೀರಿ. ಈ ಹುಡುಗಿ ತಾಯಿ ಎಷ್ಟು ಪಾಪ ಮಾಡಿದಾಳೋ ಏನೋ, ತನ್ನ ಕರ್ಮ ಕಾರ್ಯನ ಹೀಗೆ ಬೀದಿಲ್ ಮಾಡಿಸ್ಕೊತಿದ್ದಾಳೆ. ಈ ಪೂಜೆ ಪೂರ್ತಿ ಆದ್ಮೇಲೆ ಯಾವ ಪರಿಸ್ಥಿತಿಯಲ್ಲೂ ಈ ಹುಡುಗಿ ಮನೇಲಿ ಇರಬಾರ್ದು. ನಡೀರಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ ಪುರೋಹಿತ್ರೆ, ಮುಂದುವರಿಸಿ.
ಕಲ್ಯಾಣಿ ಯಾರು ಅನುಪಮ? ಅವ್ರ ಮಗಳಮ್ಮ. ನಂಬಿದವರೇ ದ್ರೋಹ ಮಾಡ್ತಾರೆ ಅನ್ನೋದಕ್ಕೆ ನೀನೇ ಉದಾಹರಣೆ ಅಂತ ನಿರೂಪಿಸ್ಬಿಟ್ಟೆ ಅನುಪಮ. ನಾನೇನ್ ಮಾಡ್ದೆ ಅಮ್ಮ? ಏನ್ ಮಾಡಿದ್ಯಾ? ಇನ್ನು ಏನ್ ಮಾಡಿಲ್ಲ ಅಂತ ಯೋಚನೆ ಮಾಡೋ ಹಾಗೆ ಮಾಡಿದ್ಯಾ? ಯಾಕಮ್ಮ ನನ್ ತಂಗಿ ಸತ್ತೋಗಿರೋ ವಿಷಯನ ಹೇಳ್ದೆ ಎಲ್ರಿಂದ ಮುಚ್ಚಿಟ್ಬಿಟ್ಟೆ? ನಿಮಗೆ ಆ ವಿಷಯ ಮಾತ್ರ ಹೇಳಿಲ್ಲ ಅಂತ ಫೀಲ್ ಆಗ್ತಾ ಇದ್ದೀರಾ? ನಮ್ ಹತ್ರ ಯಾವ ವಿಷಯನೂ ಹೇಳ್ದೆ ಜೊತೆಗೆ ಇಷ್ಟೆಲ್ಲ ನಾಟಕ ಆಡಿದಾಳೆ ಅಂತ ನೋವಾಗ್ತಾ ಇದೆ. ಫ್ರೆಂಡ್ ಮಗಳು ಅಂದ್ಲು, ಆ ಫ್ರೆಂಡು ನಿಮ್ ತಂಗಿನೇ ಅಂತ ಹೇಳ್ದೆ ಮುಚ್ಚಿಟ್ಲು. ಅಜಯ್ ಅಣ್ಣನ ಹೆಸರು ಹೇಳ್ದೆ ಆನಂದ್ ಅಂತ ಬದಲಾಯಿಸಿದ್ಲು. ಅಂದ್ರೆ ಜೈಲ್ನಲ್ಲಿರೋದು ಅಜಯ್ ಅಣ್ಣನೇ ಅಲ್ವಾ? ಅಯ್ಯೋ ದೇವ್ರೇ ದೇವ್ರೇ, ಇಷ್ಟು ಡ್ರಾಮಾ ಆಡೋ ಅಂತ ಹೆಂಗ್ಸನ್ನ ನಾನು ಎಲ್ಲೂ ನೋಡಿಲ್ಲ. ಅಜಯ್ ಮನೆ ಬಿಟ್ಟು ಹೋಗಿಲ್ಲ. ನನ್ನ ದೃಷ್ಟಿಯಲ್ಲಿ ಅವನು ಯಾವತ್ತೋ ಸತ್ತು ಹೋಗಿದ್ದಾನೆ ಅಂತ ನಿಮ್ಮೆಲ್ರಿಗೂ ಹೇಳಿದೀನಿ. ಆದ್ರೆ ಅವನನ್ನ ನೀನ್ ಭೇಟಿ ಆಗ್ತಿದ್ಯಾ? ಆ ಮನೆಯವ್ರ ಜೊತೆ ನಿನ್ ಸಂಬಂಧ ಇದೆ ಅಂತ ಅನ್ಕೊಂಡ್ರೇನೆ ನೀನ್ ನನ್ಗೆ ಎಷ್ಟು ಮೋಸ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದೆ. ನಾನ್ ಮೋಸ ಮಾಡಿಲ್ಲ. ಕಲ್ಯಾಣಿ ಅಜಯ್ ಮಗಳು ಅನ್ನೋ ವಿಷಯನೇ ಯಾಕೆ ಮುಚ್ಚಿಟ್ಟೆ ಅನುಪಮ? ಆ ವಿಷಯ ಗೊತ್ತಾದ್ರೆ ಅಮ್ಮನಿಗೆ ನೋವಾಗುತ್ತೆ ಅಂತ. ಇವಾಗ ಇನ್ನೂ ನೋವು ಪಡ್ತಿದ್ದಾಳೆ. ಸುಳ್ಳು ಹೇಳಿ ನಮ್ಮೆಲ್ರಿಗೂ ಮೋಸ ಮಾಡಬೇಕು ಅಂತ ನೋಡ್ದೆ. ಸುಳ್ಳು ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ. ಇವಾಗ ಎಲ್ರಿಗೂ ಗೊತ್ತಾಗಿ ಹೋಯ್ತು.
ನನ್ನನ್ನು ಕ್ಷಮಿಸಿ. ತಾಯಿ ಇಲ್ಲದ ಮಗಳು, ತಂದೆ ಬೇರೆ ಜೈಲಲ್ಲಿದ್ದಾರೆ, ಅನಾಥೆ ಆಗ್ಬಿಡ್ತಾಳೆ ಅಂತ ಅವಳು ನಿಮ್ಮ ಮನೆಗೆ ಕರ್ಕೊಂಡು ಬಂದೆ. ಯಾರನ್ನ ಸತ್ತು ಹೋಗಿದ್ದಾನೆ ಅಂತ ನಾನು ಮರ್ತು ಹೋಗಿದ್ನು ಅವನನ್ನ ಬದುಕಿಸಿ ಅವನ್ ರಕ್ತನೇ ಮನೆಗೆ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ನೀನು ನನ್ನ ಪ್ರಾಣ ತೆಗಿಬೇಕು ಅಂತ ಮೊದಲೇ ನಿರ್ಧಾರ ಮಾಡಿದ್ಯಾ ಅಂತಾಯ್ತು. ಅಮ್ಮ, ಹಾಗೆ ಮಾತಾಡ್ಬೇಡಿ ಅಮ್ಮ. ಅಮ್ಮ 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 ಈ ಮಾತ್ಗೆ ನಾನು ಕರ್ಗ್ ಹೋಗಿದ್ದೆ. ನಿನಗೆ ನಾನು ಅತ್ತೆ ಅನ್ನೋದನ್ನ ಮರ್ತು ನೀನು ನನ್ನ ಹೆತ್ತ ಮಗಳು ಅಂತ ಅನ್ಕೊಂಡು ಹಾಗೆ ನೋಡ್ಕೊಂಡೆ. ಆ ಮಾತಿಗೆ ಬಂದ್ರೆ ಅದಕ್ಕಿಂತ ಜಾಸ್ತಿನೇ ನೋಡ್ಕೊಂಡಿದ್ದಾಳೆ. ಅಷ್ಟು ಕರುಣೆ ಇದ್ದಿದ್ರೆ ಒಂದ್ 5,000 ಕಟ್ಟಿ ಹಾಸ್ಟೆಲ್ ಅಲ್ಲೋ PG ಇರಿಸ್ಬೇಕಿತ್ತು. ನಿಜ ಹೇಳಿ ನಮ್ಮ ಹತ್ರನೇ ದುಡ್ಡು ತಗೋಬಹುದಿತ್ತು. ಆದ್ರೆ ಹೀಗ್ ಮುಚ್ಚಿಟ್ರೆ ನಾವೇನ್ ಅನ್ಕೋಬೇಕು? ಸುಳ್ಳು ಹೇಳೋದು ನಿಜನ ಮುಚ್ಚಿಡೋದು ನನ್ಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ನೀನ್ ಹೀಗ್ ಮಾಡಿದ್ಯಾ ಅಂದ್ರೆ ನಿನಗೆ ನನ್ ಮೇಲೆ ಗೌರವ ಇಲ್ಲ ಅಂತಾಯ್ತು. ಅಯ್ಯೋ, ನಿಮ್ದಮ್ಮಯ್ಯ ಹಾಗೆ ಹೇಳ್ಬೇಡಿ. ಇದೇನು ಹೇಳ್ಬೇಡ ನೀನು. ನಾನ್ ಕೇಳೋದಕ್ಕಿಷ್ಟನೂ ಪಡೋದಿಲ್ಲ. ನಿನ್ನಂತವ್ರಿಗೆ ಈ ಮನೇಲಿ ಜಾಗನೂ ಇಲ್ಲ. ನಿನ್ನನ್ನು ಕೂಡ ನನ್ನ ಮನಸ್ಸಿಂದ ದೂರ ಮಾಡ್ತಿದ್ದೀನಿ. ಏನ್ ಮಾಡ್ತಿದ್ಯಾ? ಅಜ್ಜಿ ಆವೇಶದಲ್ಲಿ ಏನೋ ಹಾಗಂದ್ರು ಅಂತ ನೀನು ಕೂಡ. ಇದು ಆವೇಶ ಅಲ್ಲ ಶೌರ್ಯ, ಆಲೋಚನೆ ಮಾಡಿ ತಗೊಂಡಿರೋ ನಿರ್ಧಾರ ಇದು. ಅನುಪಮ, ಕಲ್ಯಾಣಿ ನಮ್ ಸುತ್ತ ಎಲ್ಲೂ ಇರಬಾರ್ದು. ಅಜ್ಜಿ, ನೀವ್ ಆತರ ಪಡ್ಬೇಡಿ. ಅನುಪಮ ಅಮ್ಮ ಇಲ್ಲ ಅಂದ್ರೆ ಈ ಮನೆ ಹಾಗೆ ಇರೋದಿಲ್ಲ. ಅವಳು ಇಲ್ದೇ ಇದ್ರೇನೆ ನಾನು ಈ ಮನೇಲಿ ಇರೋದು. ಅವಳು ಈ ಮನೇಲಿದ್ರೆ ನನ್ನ ಕರ್ಮ ಕಾರ್ಯ ಮಾಡ್ಬೇಕಾಗುತ್ತೆ. ಹಾಗೆ ಹೇಳ್ಬೇಡಿಮ್ಮ. ಹಾಗಾದ್ರೆ ಹೊರಟೋಗು. ಹೆತ್ತು ಮಗಳು, ನನಗಿಂತ ನಿನ್ನನ್ನೇ ಹೆಚ್ಚಾಗಿ ಪ್ರೀತಿಸಿದ್ಲು ನಮ್ಮಮ್ಮ. ಅದನ್ನೇ ನೀನು ಲಾಭ ಮಾಡ್ಕೊಂಡು ಈ ಮನೆನೇ ಮುಳುಗಿಸ್ಬೇಕು ಅಂತ ನೋಡ್ದೆ. ನಮ್ಮಮ್ಮನಿಗೆ ಮಾಡಿರೋ ಮೋಸಕ್ಕೆ ನೀನು ಮನೆಯಿಂದ ಆಚೆ ಹೋಗೋದೇ ಸರಿಯಾದ ಶಿಕ್ಷೆ. ಅಮ್ಮ, ನೀನೇನು ಮಾತಾಡದೆ ಸುಮ್ಮನಿರ್ತೀಯ? ಇವಳು ಹೊರಟೋದ್ರೆ ಸಾಕು, ಆಮೇಲೆ ನಾನು ಏನು ಮಾತಾಡಲ್ಲ ಕಣೋ. ಅನುಪಮ, ನೀನ್ ಲಗೇಜ್ ತಗೋ. ಅಮ್ಮ ನನ್ನನ್ನು ಹೋಗು ಅಂತ ಹೇಳ್ತಿದ್ದಾರಪ್ಪ. ನನ್ನ ಅಪ್ಪ ಅಂದ್ರು ಸರಿ, ಇವಾಗ ಪಾರ್ವತಿಗೆ ಇಷ್ಟ ಆಗಲ್ಲಮ್ಮ. ನೀನು ನಿನ್ನ ಸೌಭಾಗ್ಯನ ದೂರ ಮಾಡಿಕೊಂಡು ಮನೇಲೇ ಇರೋ ಹಾಗಾಯ್ತು. ಆದ್ರೆ ದೂರವಾಗಿರೋ ಪಾಪಿಗೆ ನೀನ್ ಹತ್ರ ಆಗಿ ನಮಗ್ ಗೊತ್ತಾಗಿದ್ದ ಹಾಗೆ ಸುಳ್ಳು ಹೇಳಿದ್ದಕ್ಕೆ ಇವಾಗ ನೀನ್ ಹೊಸಲು ದಾಟು ಹೋಗ್ಬೇಕಾಗಿದೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಕೊಂಡು ಹೊರಟೋಗಮ್ಮ.